ನಮಸ್ಕಾರ ವೀಕ್ಷಕರೇ. ಇವತ್ತಿನ ಟಾಪಿಕ್ ಏನಂತಂದರೆ, ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಟೀ ಕುಡಿಯೋದ್ರಿಂದ ಏನಾಗುತ್ತೆ, ಟೀ ಕುಡಿಬೇಕಾ ಬೇಡವಾ, ಇದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಇದರಿಂದ ನಾವು ಆರೋಗ್ಯವಾಗಿ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಬಟನನ್ನು ಲೈಕ್ ಮಾಡಿ. ಇವತ್ತಿನ 2024ರಲ್ಲಿ ಹೇಗಾಗಿದೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಮಗೆ ಕಾಫಿ ಬೇಕು, ಟೀ ಬೇಕು. ಸೊ ಎಲ್ಲರೂ ಏನದ ಸಣ್ಣ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋದೇ ಬೆಳಗ್ಗೆ ಕಾಫಿ ಮತ್ತು ಟೀ. ಇದ್ರ ಜೊತೆಗೆ ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ, ಬರೀ ಟೀ ಕುಡಿತಾರೆ. ನನಗೆ ಟೀ ಕುಡಿದ್ರೇ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಕೆಲವರು ಹ್ಯಾಬಿಟ್ ಬಿದ್ದಿರುತ್ತೆ. ಸೊ ಇದರಿಂದ ಅವರಿಗೆ ಮುಂದೆ ದೇಹದಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಯಾವ ರೀತಿ ನಾವು ಆರೋಗ್ಯವಾಗಿರ್ಬೇಕು ಅನ್ನೋದು ಗೊತ್ತಿರಲ್ಲ. ಅವ್ರು ಏನು ಮಾಡ್ತಾರೆ, ಹೀಗೆ ಯಾವಾಗ ನೀವು ಬೆಳಗ್ಗೆ ಆದ ತಕ್ಷಣ ಡೈಲಿ ಟೀ ಕುಡಿಯೋದು, ಇದೇ ರೀತಿಯಿಂದ ನಿಮ್ಗೆ ಹ್ಯಾಬಿಟ್ ಬಿದ್ದಿರುತ್ತೆ. ಇದನ್ನು ಬಿಡಬೇಕಾದ್ರೂ ಕೂಡ ನಿಮ್ಗೆ ಆಗಲ್ಲ. ಮುಂಜಾನೆ ನಾವು ಟೀ ಕುಡಿದೇ ಇದನ್ನು ಬೆಳಗ್ಗೆ ಹೊರಗೆ ಎಲ್ಲೂ ಕಾಲಿಡಲ್ಲ, ಆ ಥರ ನಿಮಗೆ ಹ್ಯಾಬಿಟ್ಸ್ ಆಗಿಬಿಟ್ಟಿರುತ್ತೆ. ಇದರಿಂದ ನೀವು ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿ ನೀವು ಆರೋಗ್ಯವನ್ನು ಕೆಡಿಸ್ಕೋತೀರಾ ಅಂತೇಳ ಬಗ್ಗೆ. ಮತ್ತು ಕೆಲವರು ಏನು ಮಾಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಏನಿಲ್ಲ ಅಂದರೆ ಒಂದು 10-15 ಕಪ್ ಟೀ ಕುಡಿತಾನೇ ಇರ್ತಾರೆ. ಊಟ ಮಾಡೋದು ಕಮ್ಮಿ, ಬರೀ ಟೀ ಕುಡಿಯೋದು ಜಾಸ್ತಿ. ಇದರಿಂದ ಏನಾಗುತ್ತೆ, ಅವರಿಗೆ ದೇಹದಲ್ಲಿ ಊಟ ಜಾಸ್ತಿ ಮಾಡಲ್ಲ. ಬರೀ ಏನಾದರೂ ಯಾವಾಗ ಅವರಿಗೆ ಸ್ವಲ್ಪ ಮೈಂಡ್ ಇದನ್ನಿಸ್ತೈತೆ, ಚಹಾ ಮಾಡ್ಕೊಳ್ಳೋದು ಕುಡಿಯೋದು. ಈ ಥರ ನೀವು ಬೆಳಗ್ಗೆ ನೀವು ಹ್ಯಾಬಿಟ್ ಬಿದ್ದಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೆಲವೊಬ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಮತ್ತು ಅವ್ರಿಗೆ ಊಟ ಸೇರಲ್ಲ, ಕೆಲವರಿಗೆ ಸ್ಟಮಕ್ ಪೇನ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ. ಅದರಿಂದ ನೀವು ಪ್ರತಿನಿತ್ಯ ನೀವು ನಿಮ್ಮ ದೇಹಕ್ಕೆ ಏನು ಬೇಕು ಅನ್ನೋದನ್ನು ನಿಮ್ಮ ಇಂಪಾರ್ಟೆಂಟು. ಆಮೇಲೆ ನೀವು ಪರ್ ಕೆ ಜಿ ಎಷ್ಟು ಕೆ ಜಿ ಇದ್ದೀರಾ ಅಂತೇಳಿ ಗೊತ್ತು ಮಾಡ್ಕೋಬೇಕು. ಫಸ್ಟು 20 kgಗೆ 1 ಲೀಟ್ರ್ ನೀರು ಕುಡಿಬೇಕು. ದಯವಿಟ್ಟು ನೀವು 60 ಇದ್ದರೆ 3 ಲೀಟ್ರು, 80 ಇದ್ದರೆ 4 ಲೀಟ್ರು. ಈ ಥರ ನಿಮ್ಮ 20 kg 1 ಲೀಟ್ರ್ ನೀರು ಡೈಲಿ ನೀವು ನೀರು ಕುಡಿಬೇಕು. ನೀರು ಕುಡಿಬೇಕಂತ ಬೆಳಿಗ್ಗೆ ಫುಡ್ ಏನು ನೀವು ನಾಷ್ಟ ಮಾಡ್ತೀರಲ್ಲ, ಬೆಳಿಗ್ಗೆ ಲೈಟಾಗಿ ನಾಷ್ಟ ಮಾಡ್ಕೊಳ್ಳಿ. ಮಧ್ಯಾಹ್ನ ಹೆಲ್ದಿ ಬ್ರೇಕ್ಫಾಸ್ಟ್ ಊಟ ಮಾಡ್ಕೊಳ್ಳಿ. ಹೆಲ್ದಿಯಾಗಿ ನೀವು ಎಷ್ಟು ಉಣ್ಬೇಕಂತ ಚೆನ್ನಾಗಿ ಊಟ ಮಾಡಿ. ಹಾಗೆ ನೀವು ನೈಟು ಭಾಳ ಕಡಿಮೆ ಊಟ ಮಾಡಿ. ಏನು ನೀವು ರಾತ್ರಿಗೇನು ಊಟ ಮಾಡ್ತಿಲ್ಲ, ರಾತ್ರಿ ಊಟ ಹೇಗಿರ್ಬೇಕಂತಂದರೆ ಬಹಳ ಸ್ವಲ್ಪ ಕಡಿಮೆ ಪ್ರಮಾಣ ಮಾಡಬೇಕು. ಯಾಕಂದ್ರೆ ನೀವು ಬೆಳಿಗ್ಗೆ ಟೈಮಲ್ಲಿ ಏನಾದರೂ ವರ್ಕ್ ಮಾಡ್ತಿರ್ತೀರ. ಸೊ ಅವಾಗ ನಿಮಗೆಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಅದರಿಂದ ಕೂಡ ನಿಮಗೆ ಎಲ್ಲ ರೀತಿಯಿಂದ ಬೆಳಿಗ್ಗೆ ನೀವು ಊಟ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಧ್ಯಾಹ್ನ ಬೆಳಿಗ್ಗೆ 2 ಟೈಮ್ ಮಾಡಿಕೊಂಡ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನೀವು ರಾತ್ರಿ ಹೆವಿಯಾಗಿ ಫುಡ್ ತಿನ್ನೋದು, ಆದರೆ ರಾತ್ರಿ ಟೈಮಲ್ಲಿ ನೀವು ಮಲಗಿದ್ರೆ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ, ನಿಮ್ಮ ಬಾಡಿ ಮೂವ್ಮೆಂಟ್ಸ್ ಇರಲ್ಲ. ಸೊ ಹಾಗಾಗಿ ರಾತ್ರಿ ಊಟ ಯಾವಾಗಲೂ ನೀವು ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡ್ಕೊಂಡು ಮತ್ತು ಇದರಿಂದ ನೀವು ಮುಂದೆ ಇದನ್ನು ಮಾಡಲಿಲ್ಲಪ್ಪ ಅಂತಂದ್ರೆ ಮುಂದೆ ನಿಮ್ಮ ದೇಹದಲ್ಲಿ ಈಗ ಅಪ್ ಟು ನೀವು ಏಜ್ ಇರೋವರೆಗೂ ಅಂದ್ರೆ 40 ವಯಸ್ಸುವರೆಗೂ ನಿಮಗೇನೋ ಹ್ಯಾಬಿಟ್ ಏನು ಇಲ್ಲ ಅಂತಂದ್ರೂ ಕೂಡ 40 ವಯಸ್ಸುವರೆಗೂ ನಿಮಗೇನೂ ಪ್ರಾಬ್ಲಮ್ ಬರಲ್ಲ. ಬರ್ತಾ ದಿನಗಳಲ್ಲಿ ಏನಾಗುತ್ತೆ, ನಿಮಗೇನಾದರೂ ಬಾಡಿಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಪಿತ್ತ, ಆಸಿಡಿಟಿ, ಈ ಥರ ನಿಮಗೆ ಊಟ ಕರೆಕ್ಟಾಗಿ ಹೋಗಲ್ಲ, ತಲೆ ಸುತ್ತು ಬರೋದು, ಈ ಥರ ಕೆಲವೊಂದು ಪ್ರಾಬ್ಲಮ್ಗಳು ನಿಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ಸೊ ಇದರಿಂದ ನೀವು ಆರೋಗ್ಯವಾಗಿರ್ಬೇಕಂತಂದರೆ ಬೆಳಗ್ಗೆ ಫಸ್ಟ್ ನೀವು ಟೀ ಬಿಡಬೇಕು. ಟೀ ಬಿಟ್ಬಿಟ್ಟು ಮತ್ತು ಏನು ಕುಡಿಬೇಕಂತ ಕೇಳ್ತೀರಾ. ಟೀ ಕುಡಿಯೋದ್ರ ಬದಲು ನೀವೇನಾದರೂ ಒಂದು ಬಿಸಿನೀರು ಮಾಡಿಕೊಂಡು ಅದಕ್ಕೆ ಒಂದು ನಿಂಬೆ ಹಣ್ಣು ಅಥವಾ ಏನಾದರೂ ಹಿಡ್ಕೊಂಡು ಕುಡ್ಕೊಂಡು ಹ್ಯಾಬಿಟ್ ಮಾಡ್ಕೊಳ್ಳಿ. ಇಲ್ಲ ಬಿಸಿನೀರು ಕುಡೀರಿ, ಭಾಳ ಹೆಲ್ತ್ ಒಳ್ಳೆಯದು. ಮತ್ತು ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಳ್ಳಿ. ಜೇನುತುಪ್ಪ ಹಾಕೊಂಡು ಕುಡಿದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ನಿಮ್ಮ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ವಾಕಿಂಗ್ ಮಾಡ್ಕೋಬೇಕು. ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಒಂದು ಕಪ್ ಏನಾದರೂ ಬಿಸಿನೀರು ಕುಡೀರಿ. ಇಲ್ಲ ಅಂತಂದರೆ ಈಗೆಲ್ಲ ಖಾಡಗಳೆಲ್ಲ ಸಿಗುತ್ತಲ್ಲ, ಟೀ ಬದಲಾಗಿ ಈಗ ಕೆಲವೊಂದು ಆಯುರ್ವೇದಿಕ್ ಸೆಂಟ್ರಲ್ಲಿ ಸಿಗುತ್ತೆ. ಈಗ ಕೆಲವೊಂದು ಆಯುರ್ವೇದಿಕ್ ಸೆಂಟರ್ಗಳಲ್ಲಿ ತುಳಸಿದು ಕಾಢಗಳು ಸಿಗುತ್ತೆ. ಆಮೇಲೆ ಕೆಲವೊಂದು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಆಯುರ್ವೇದಿಕ್ ಸೆಂಟ್ರಲ್ಲಿ. ಅದೇನದ ನೀವು ಬೆಳಿಗ್ಗೆ ಬಿಸಿನೀರಿಗೆ ಹಾಕೊಂಡು ಕುಡಿಯೋಂಥದ್ದು ಕೂಡ ಇರುತ್ತೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಂಡು ನೀವು ಅದೊಂದು ಹ್ಯಾಬಿಟ್ಸ್ ಮಾಡ್ಕೊಳ್ಳಿ. ಬಟ್ ನೀವು ಬರ್ತಾ ತಿನ್ನೋ ಕೆಲವೊಬ್ರಿಗೆ ಏನಾಗ್ತದೆ, ಈಗ ಟೀ ಜಾಸ್ತಿ ಕುಡೋದ್ರಿಂದ ಏನಾಗ್ತದೆ, ಮುಖದ ಮೇಲೆ ಕಲೆಗಳಾಗುತ್ತೆ, ಬ್ಲ್ಯಾಕ್ನೆಸ್, ಇಲ್ಲೆಲ್ಲ ಬ್ಲ್ಯಾಕ್ನೆಸ್ ಬರುತ್ತೆ, ಇಲ್ಲಿ ಬ್ಲ್ಯಾಕ್ನೆಸ್ ಇರುತ್ತೆ, ತಲೆ ಮೇಲೆ ಬ್ಲ್ಯಾಕ್ ಬರುತ್ತೆ. ಸೊ ಇದ್ರಿಂದ ಜಾಸ್ತಿ ಇದು ಏನಕ್ಕಾಗುತ್ತಪ್ಪ ಅಂತ, ನೀವು ಜಾಸ್ತಿ ಟೀ ಕುಡಿಯೋದ್ರಿಂದ ನಿಮ್ಗೆ ಏನಾಗ್ತದೆ, ಸ್ಕಿನ್ ಎಲ್ಲ ಬರ್ನ್ ಹಾಕೋತ ಹೋಗ್ತದೆ. ಸೊ ನೀವೇನಾದ್ರೂ ಡಾಕ್ಟರ್ ಬಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಕೂಡ ಅದು ನಿಮ್ಗೆ ಕೆಲವೊಂದು ಟ್ಯೂಬು, ಟ್ಯಾಬ್ಲೆಟ್ಸು, ಇವೆಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಆದರೂ ಕೂಡ ನಿಮ್ಗೆ ಕಡಿಮೆ ಆಗಲ್ಲ. ಕ್ರೀಮ್ ಕೂಡ ಹಚ್ಕೊಂಡಿರ್ತೀರ, ಕ್ರೀಮ್ ಕೂಡ ಕಡಿಮೆ ಆಗಲ್ಲ. ನೀವು ಎಷ್ಟು ಡಾಕ್ಟರ್ಗಳು ತೋರಿಸ್ಕೊಂಡ್ರೂ ಕೂಡ ಕಮ್ಮಿ ಆಗಲ್ಲ. ಅದಕ್ಕೆ ಏನು ಕಮ್ಮಿ ಆಗಲ್ಲ ಅಂತಂದರೆ,
ನೀವು ಕೆಲವೊಂದು ಮಾಡುವಂಥ ಕೆಲವು ಆರೋಗ್ಯಗಳ ನೀವೇನು ಬೆಳಿಗ್ಗೆ ಟೀ ಕೂಡ ಕೆಲವೊಂದು ಕೆಟ್ಟ ಚಟಗಳು ಇರ್ತಾವೆ, ಇವೇನದ ನೀವು ಬಿಡಬೇಕು. ಬಿಟ್ಟು ಏನದ ಜಾಸ್ತಿ ಆಲ್ಮೋಸ್ಟ್ ಏನದ ಈಗಿನ ಟೀಗಳನ್ನು ಕೆಲವೊಂದು ಕೆಮಿಕಲ್ ಮಿಕ್ಸ್ಡ್ ಇದು ಟೀ ಪೌಡ್ರ್ ಬರ್ತಾ ಇದೆ. ಸೊ ಅಂಥವೆಲ್ಲ ನೀವು ಟೀ ಕುಡಿಯೋದ್ರಿಂದ ಏನಾಗ್ತದೆ, ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಕೆಲವೊಂದು ಹೋಟೆಲ್ಗಳೆಲ್ಲ ಪ್ಲಾಸ್ಟಿಕ್ ಇದು ಕೊಡ್ತಾ ಇದ್ದಾರೆ, ಕಪ್ಗಳು ಕೊಡ್ತಾ ಇದ್ದಾರೆ. ಅದು ಕೆಲವೊಂದು ಅದು ಕೆಮಿಕಲಿಂದ ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಪ್ಲಾಸ್ಟಿಕ್ ಪೇಪರನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಕುಡಿಯೋದು ಕೂಡ ನಿಮ್ಮ ದೇಹಕ್ಕೆ ಹಾನಿ ಇದೆ. ಈ ಥರ ನೀವು ಟೀ ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ಏನದ ಕೆಲವೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ನೀವು ಏನದ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ಕೆಲವೊಬ್ಬರಿಗೆ ಊಟನೇ ಸೇರಲ್ಲ, ಈ ಥರ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನೀವೇನದ ಅರ್ಲಿ ಮಾರ್ನಿಂಗ್ ಟೀ ಕುಡಿಯೋದನ್ನು ಬಿಡಬೇಕು. ಟೀ ಕುಡಿಯೋದನ್ನು ಬಿಟ್ಟು ಚೆನ್ನಾಗಿ ಏನದ ಬೆಳಿಗ್ಗೆ ಏನದ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡೆ ತಕ್ಷಣ ಏನದ ಮಧ್ಯಾಹ್ನ ಯಾವಾಗ 1 ಗಂಟೆ 1:30 ಆಗುತ್ತೆ, ಒಂದು ಚೆನ್ನಾಗಿ ಊಟ ಮಾಡಿ. ಊಟ ಮಾಡಿದ ತಕ್ಷಣ ಏನದ ಸಂಜೆ 7 ಗಂಟೆಗೆ ಏನದ ನೀವು ಅರ್ಲಿ ಇದೇನಿರುತ್ತಲ್ಲ ಸೂರ್ಯ ಮುಳುಗೋದ್ರಾಗೆ 7 ಗಂಟೆ ಒಳಗೆ 8 ಗಂಟೆ ಒಳಗೆ ಏನದ ಚೆನ್ನಾಗಿ ಊಟ ಮಾಡಿ. ಚೆನ್ನಾಗಿ ಊಟ ಅಂತಂದ್ರಲ್ಲ